ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ನೀವ್ ಹೆಂಗ್ ಕಾಣ್ತಿದ್ದೀರಾ ಅಂದ್ರೆ ಆಯುಧ ಪೂಜೆಯಲ್ಲಿ ರೆಡಿ ಮಾಡಿರೋ ಆಯುಧಗಳು ಕಂಡಂಗ್ ಕಾಣ್ತಾ ಇದೀರಾ. ಅಂದ್ರೆ ಅಷ್ಟು ಚೆನ್ನಾಗಿ ಅಲಂಕಾರವಾಗಿ ಬಂದಿದ್ದೀರಾ ಅಂತ ಹೇಳ್ತೆ. ನನಗೆ ಗೊತ್ತು ನೀವ್ ಹಿಂಗೆ ಹೇಳ್ತೀರಾ ಅಂತ. ನಿಮ್ಗೆ ನನ್ ಪಿಕ್ ಬೇಡವಾ? ಬೇಡ, ನೀವು ದಿನ ಇಲ್ಲಿಗೆ ಬರ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡಿ, ಆದ್ರೆ ನಿಮಗ್ ಬಾಯ್ ಫ್ರೆಂಡ್ ಆಗ್ಬೇಕು. ಇಲ್ಲ ಅಂದ್ರೆ ನಿಮ್ ಬಾಯ್ ಫ್ರೆಂಡ್ ಆಗೋ ಹುಡುಗನ್ ಪಾದಕ್ಕಾದ್ರೂ ನಮಸ್ಕಾರ ಮಾಡ್ಬೇಕು. ಎಕ್ಸ್ಕ್ಯೂಸ್ ಮೀ. ಎಸ್, ಯೂಸ್ ಮೀ. ಯೂಸ್ ಮೈ ನಂಬರ್. ಓಕೆ, ಕಾಲ್ ಮೀ ಎನಿ ಟೈಮ್. ಶೋರ್, ಐ ಕಾಲ್ ಯು ಬ್ಯಾಕ್. ಬಾಯ್ 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 ಬಾಯ್. ಪ್ರಳಯ ಅಂತ ಕಣ ನೀನು ಕಂಡು ಹುಡುಗಿರ್ನೆಲ್ಲ ಪಟಾಯಿಸ್ಕೊಂಡ್ ಬಿಡ್ತೀಯ. ನಿಜವಾಗ್ಲೂ ಚಾರ್ಮಿಂಗ್ ಸ್ಟಾರೇ ಕಣ. ಈನೇನು ಹೋಗಿ ಹೋಗಿ ಈ ತರ ಖರಾಬ್ ಆಗಿರೋ ಫಿಗರ್ ಗಳಿಗೆ ಹಿಂಗೆ ಹೇಳ್ತೀಯಲ್ಲ. ನಾನು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ಪಟಾಯಿಸ್ತೀನಿ. ಬೇಕಾದ್ರೆ ಅನುಪಮ್ ಅವ್ರನ್ನ ಪಟಾಯಿಸ್ತೀನಿ, ನೋಡ್ತೀಯಾ? ತಾಕತ್ತಿದ್ರೆ ತೋರ್ಸು. ಹಲೋ, ಬಾಡಿಗೆ ದುಡ್ಡು ಕೊಡಿ. ಯಾಕೆ ಬಾಡಿಗೆ ದುಡ್ಡು ಕೊಡ್ಬೇಕು? 8 ತಿಂಗಳಿಂದ ನನ್ನ ಹೃದಯದಲ್ಲಿ ಇದ್ರಲ್ಲ, ಬಾಡಿಗೆ ಅವನ್ ಕಟ್ತಾನೆ. ಅವನ್ ಕಟ್ತಾನೆ. ನಾನು ಹೇಳಿದ್ ನಾನು ನಿನ್ ಹೃದಯದಲ್ಲಿ ಇಟ್ಕೋ ಅಂತ. ಹೋಗ್ಲಿ, ನಿಮ್ಮ ಆಟನೆ ಬಾಡಿಗೆ ಬಿಡಿ. ಆಗಲ್ಲ ಕಣೋ. ಏನದು ಹಾರ್ಟ್ ಅಂದ್ರೆ ಏನಂತ ಅನ್ಕೊಂಡಿದ್ಯಾ? ನನ್ನ ಹಾರ್ಟ್ ಅಲ್ಲಿ ಬರೀ ನಮ್ಮ ಅಪ್ಪ ಅಮ್ಮ ಅಷ್ಟೇ ಇರೋದು. ಅಟ್ಲೀಸ್ಟ್ ನನ್ನ ಹೆಸರಾದ್ರೂ ಹೇಳಿ. ನಿನ್ ಹೆಸರು ಹೇಳಲ್ಲ. ಯಾಕೆ ಹೇಳಲ್ಲ? ಹೇಳಲ್ಲ. ಲೇ, ಇವ್ರು ಯಾಕೆ ನನ್ನ ಹೆಸರು ಹೇಳ್ತಿಲ್ಲ ಗೊತ್ತೇನ ನಿನಗೆ? ಯಾಕೆ? ಹುಡುಗಿ ನಿನ್ನ ಈ ಕೃಷ್ಣ ಲೀಲೆ ಎಲ್ಲ ಬಿಡು, ನನಗೊಂದು ದಾರಿ ತೋರ್ಸು. ನಿನಗೆ ಓಲ್ಡ್ ಟೆಕ್ನಾಲಜಿಯಲ್ಲೇ ಸೆಟ್ ಆಗ್ತಲ್ಲ ಕಣ. ನಿಂಗೆ ಹೊಸ ಹೈ ಲೆವೆಲ್ ಟೆಕ್ನಾಲಜಿ ಬೇಕು. ನೋಡ ಮಗ, ಈ ಬ್ಲೂಟೂತ್ ನ ಕಿವಿಗೆ ಹಾಕೋ. ನಾನು ನಿನ್ಗೆ ಫೋನಲ್ಲಿ ಹೇಳ್ತಾ ಹೋಗ್ತೀನಿ, ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಾಯ್ತಾ? ಮಗ, ಯಾವ್ದೋ ಸಖತ್ತಾಗಿರೋ ಹುಡುಗಿ ಬರ್ತೈತೆ ಕಣ. ಈ ಹುಡುಗಿ ಯಾವ್ದೇ ಕಾರಣಕ್ಕೂ ಮಿಸ್ ಆಗ್ಬಾರ್ದು. ಪಟಾಯಿಸು ಮಗ. ಬಾರ್ಗೆಟ್ ಅಂತಾರ ಮಾಡ್ಬಾರ್ದಲ್ವಾ? ಫಸ್ಟ್ ಆಫ್ ಆಲ್ ಮಾಡ್ದಲ್ಲ, ಆತರ ಅಂತೂ ಮಾಡ್ಬೇಡ ದೇವ್ರೆ. ಆಯ್ತು ಕಣೋ, ಸಖತ್ತಾಗವಳೆ. ಹಂಗ್ ಮಾಡ್ಬೇಕಾ? ಮಾಡ್ತೀನಿ ನೋಡೀಗ. ಹಲೋ, ಏನ್ ಮಗ ಮಿಸ್ ಕಾಲ್ ಕೊಟ್ರೆ 199 ಫ್ರೀ ರೀಚಾರ್ಜ್ ಮಾಡ್ತೀಯಾ? ಅದು ಫ್ರೆಂಡ್ ನಂಬರ್ ಕೊಟ್ರು ರೀಚಾರ್ಜ್ ಮಾಡ್ತೀಯಾ? ಸರಿ, ನಂಬರ್ ಕೊಡ್ತೀನಿ ತಗೋ. 00009666 ಹಲೋ 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 ನಾನೇ. ನೀವೇನಾ? ಏನ್ರಿ ಸಮಾಚಾರ? ಫ್ರೀ ಕರೆನ್ಸಿ ಅಂದ್ರಲ್ಲ. ಓ, ಅದಾ ನಿಮ್ ನಂಬರ್ ತಗೊಳಕ್ಕೆ ಡೌ ಮಾಡಿದೆ ಕಣ್ರಿ. ಛೀ, ಕಳ್ಳ. ಪರವಾಗಿಲ್ಲ, ಕರೆನ್ಸಿನೂ ಹಾಕ್ತೀವಿ. ಕರೆನ್ಸಿ ಮಾತ್ರನಾ? ಬಂದ್ಬಿಡು, ದಸರಾ ಹಬ್ಬಕ್ಕೆ ಬಟ್ಟೆಗೂ ಕೊಡಿಸ್ತೀನಿ. ನೋಟಿ. ಇಲ್ಲಿ ಕೂರ್ಬೋದಾ? ಕೂತ್ಕೊಳ್ಳಿ. ಹೇಳು ಮಗ. ವರ್ಕೌಟ್ ಆಗ್ತಾ ಇದೆ ಕಣ. ಹೆಂಗಾದ್ರೆ ಆ ಹುಡುಗಿಗೆ ನಿಮ್ಮನ್ನ ಯಾರೋ ಆ ಕಡೆ ಕರೀತಾ ಇದ್ದಾರೆ ಅಂತ ಆ ಕಡೆ ತಿರ್ಗ ಕೇಳು. ಮೇಡಮ್, ಅಲ್ಲಿ ಯಾರೋ ಕರಿತಾ ಇದ್ದಾರೆ ನೋಡಿ. ನನ್ನ ಕೆನ್ನೆ ಖಾಲಿ ಇದ್ಯಾ? ಖಾಲಿ ಇದೆ. ಲಚ್ಕ 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 ಅಂತ ಮುತ್ತು ಕೊಟ್ಬಿಡು. ಮಗನೇ, ಮೆಟ್ಟು ತಗೊಂಡು ನೋಡಿದ್ರೆ ನೀನ್ ಕೊಡ್ತೇ ಇಲ್ಲ, ನಾನ್ ಬರೋಣ. ನಾನೇ ಕೊಡ್ತೀನಿ. ಯಾರು ಇಲ್ಲ. ಅಲ್ಲಲ್ಲ, ಅಲ್ಲಿ ನೋಡಿ. ಕೊಟ್ಬಿಟ್ಟೆ. ನನ್ಗೆ ಕಿಸ್ ಕೊಡ್ತೀಯಾ? ಎಷ್ಟೋ ಧೈರ್ಯ ನಿಂಗೆ? ನಿತ್ಕೋ ನಿತ್ಕೋ ನಿತ್ಕೊಳ್ಳೋ. ಓಡ್ಸಿನೇ ಸುಸ್ತ್ ಮಾಡ್ಬಿಡ್ತೆ ಕಣೋ ನೀನು. ನಿಮ್ಗೊಂದ್ ವಿಷಯ ಗೊತ್ತಾ? ಏನು? ನಿಜವಾದ ರಸಿಕ ಅಂದ್ರೆ ನೀವೇ ಕಣ್ರಿ. ಇಡೀ ಪ್ರಪಂಚದಲ್ಲೇ ರಾವಣನ್ ಬಿಟ್ರೆ ನೆಕ್ಸ್ಟ್ ಸುಂದರ ಅಂತ ಇರೋದು ನೀವು ಒಬ್ರೆ. ಮಚ್ಚ,
ವರ್ಕೌಟ್ ಆಗ್ತಾ ಇದೆ ಕಣೋ. ಆ ಮಗ ಲವ್ ಮಗ, ಆ ಮಗ ಎಲ್ಲ ಹುಡುಗರು ನನ್ನ ಕೆಟ್ಟ ನನ್ನ ಮಗ ಅಂತಾರೆ. ಇವಳೆಲ್ಲ ನನ್ನ ಇಷ್ಟೊಂದು ಹೊಗಳ್ತಾ ಇದ್ದಾಳೆ. ಲೈ ಒಂದೊಂದು ಹುಡುಗಿಗೆ ಒಂದೊಂದ್ ತರ ಟೇಸ್ಟ್ ಇರ್ತದ ಕಣ. ಇವಳಿಗೊಂಥರ ಟೇಸ್ಟ್ ಅನ್ನಿಸ್ತದೆ. ಈ ಹೀರೋ ಮೆಟೀರಿಯಲ್ ನೋಡಿದ್ರೆ ನಿಮ್ಗೇನು ಅನ್ಸಲ್ವಾ? ಅನ್ಸುತ್ತೆ. ಏನು? ಐ ಲೈಕ್ ಯು ಅಂಡ್ ಐ ಲವ್ ಯು. ನೋ ನೋ ಲೈಕ್, ನೋ ಲವ್, ನೋ ಇಶ್ಕ್, ನೋ ಮುಹಬ್ಬತ್. ಮತ್ತೆ ನಂದೇನಿದ್ರು ಡೈರೆಕ್ಟ್ ಮದುವೆನೆ. ಮಗ ನಮ್ಮ ಅತ್ತಿಗೆ ಹೆಂಗಿದ್ದಾರೆ ತೋರ್ಸು. ಗೊಂಬೆ ನೋಡಿ ನಂದೀಶ್ ಅವ್ರೆ, ಅವ್ರಿಬ್ರು ಹಂಗೇನೆ. ತಮಗ್ ಮದ್ವೆ ಆಗಿದೆ ಅನ್ನೋ ಭ್ರಮೇಲ್ ಬದುಕ್ತಾ ಇದಾರೆ. ನೀವೇನೋ ತಲೆ ಕೆಡ್ಸ್ಕೋಬೇಡಿ, ಕುತ್ಕೊಳ್ಳಿ. ಇದ್ಯಾವುದೋ ಭ್ರಮಲೋಕಕ್ಕೆ ಬಂದ್ಬಿಟ್ನ ಹೆಂಗೆ? ಸಾರಿ ನಂದೀಶ್ ಅವ್ರೆ, ಅವಳಿಗೆ ತಲೆ ಸುತ್ತುತ್ತಾ ಇದೆಯಂತೆ. ಪ್ರೆಗ್ನೆಂಟ್ ಬೇರೆ ಅಲ್ವಾ? ಅವಳು ನನ್ನ ತಮ್ಮನ್ನ ನೋಡ್ಕೊಂಡೇ ಸ್ವರ್ಗ ಹೋಗ್ಬಿಟ್ಲು. ಕೂತ್ಕೊಳ್ಳಿ. ಮನುಷ್ಯತ್ವ ಇದೆಯಾ ನಿನ್ಗೆ? ನನ್ನ ಹೆಂಡತಿ ಸೋಫಾ ಮೇಲೆ ಕೂತಿದ್ದಾಳೆ, ಅವಳ ಮೇಲೆ ಕೂರ್ತಿಯಲ್ಲ. ಅವಳು ಕಿರ್ಚೋದು ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡ್ ಕೇಳಿಸ್ತಾ ಇದೆ. ನೀನ್ಯಾಕೋ ಕಿರಿಸ್ತಾ ಇದ್ಯಾ? ಒಳಗಡೆ ನನ್ನ ಹೆಂಡತಿ ಮಲಗಿದಾಳೆ, ಅವಳು ಮೊದ್ಲೇ ಪ್ರೆಗ್ನೆಂಟ್. ಇಲ್ದೇ ಇರೋ ಹೆಂಡತಿ ಕ್ಯಾರೆಕ್ಟರ್ ಯಾಕೋ ಅಷ್ಟೊಂದು ಬಿಲ್ಡಪ್? ಯಾವ ಕ್ಯಾರೆಕ್ಟರ್ ಇಲ್ಲ? ನೀನೇನೋ ಭ್ರಮೇಲ್ ಬದುಕ್ತಿದೆ ಅಂದ್ರೆ ನಾವೇನಕ್ಕೋ ಅನ್ಭವಿಸ್ಬೇಕು. ನಂದೀಶ್ ಅವ್ರೆ, ಅವನ ಹೆಂಡತಿ ಇಲ್ಲಿ ಕಾಣಿಸ್ತಾ ಇದ್ದಾಳ ನಂದೀಶ್ ಅವ್ರೆ? ಇಲ್ಲ ಇಲ್ವಾ? ಇದಾಳೆ ಇಲ್ವಾ? ಇದಾಳ ಕಾರಂತಿ ನನ್ನ ಮಕ್ಕಳ, ನೀವಿಬ್ರು ಭ್ರಮೇಲ್ ಬದುಕ್ತಾ ಇದ್ದೀರ ಕಣೋ. ಪಾಪ ಇದನ್ನೆಲ್ಲ ಸಹಿಸ್ಕೊಂಡು ಈ ಪುಣ್ಯ ಕಿತ್ತಿ ಅದ ಹೆಂಗ್ ಬದುಕ್ತಾವಳೋ ಏನೋ. ಅಯ್ಯೋ 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 ಅಯ್ಯೋ, ಏನ್ರು ಆಗಿದೆ ನಿಮ್ಗೆ? ಎಷ್ಟೆದ್ರಿಗೆ ಮಾನ ಮರ್ಯಾದೆ ತೆಗಿತಾ ಇದೀರಲ್ಲ. ಪಾಪ ಇನ್ವಿಟೇಷನ್ ಕೊಡೋಕೆ ಅಂತ ಬಂದಿದ್ದಾರೆ. 4 ಒಳ್ಳೆ ಮಾತಾಡಿ ಕಳ್ಸೋದ್ ಬಿಟ್ಟು ಯಾಕ್ರು ಹಿಂಗ ಆಡ್ತಾ ಇದ್ದೀರಾ? ನೀವು ಕುತ್ಕೊಳ್ಳಿ. ಥ್ಯಾಂಕ್ ಯು. ನಿಮ್ಗಲ್ಲ, ನೀವು ಕುತ್ಕೊಳ್ಳಿ. ಥ್ಯಾಂಕ್ ಯು. ನಿಮ್ಗಲ್ಲ, ನೀವು ಕುತ್ಕೊಳ್ಳಿ ಅಂದ್ರೆ. ಕುತ್ಕೊತಾ ಇದ್ದೇನೆ. ಯೋ ನಿನ್ಗಲ್ಲ ಕಣಯ್ಯ, ನನ್ ಗಂಡನ್ಗೆ. ಅವ್ರಿಗೆ ಹುಷಾರಿಲ್ಲ, ಅದಕ್ಕೆ ಕುತ್ಕೋ ಅಂತ ಹೇಳ್ತಾ ಇದ್ದೀನಿ. ನೀನ್ ಯಾಕೋ ನಾಟಕ ಆಡ್ತಿದ್ಯಾ? ನೀವು ಕುತ್ಕೊಳ್ಳಿ ಅಂದ್ರೆ. ಅಯ್ಯಪ್ಪ, ಇವಳು ಹಿಂಗೇನ? ಅಯ್ಯೋ, ಊರಲ್ಲ ಸುಟ್ರು ಪರವಾಗಿಲ್ಲ, ಹೋಗ್ಬಿಡ್ಬೇಕಿತ್ತು ನಾನು. ನಂದೀಶ್ ಅವ್ರೆ, ನೀವೇನ್ ತಲೆ ಕೆಡ್ಸ್ಕೊಬಿಡಿ. ಅವರಿಬ್ರು ಭ್ರಮೇಲ್ ಬದುಕ್ತಾ ಇದಾರೆ. ನಂದೀಶ್ ಅವ್ರೆ, ಇವರಿಬ್ರು ಭ್ರಮೇಲ್ ಬದುಕ್ತಾ ಇದಾರೆ. ಬನ್ನಿ ಇಲ್ಲಿ, ಬನ್ನಿ. ನನ್ನ ಹೆಂಡತಿ ಕಾಣಿಸ್ತಿದ್ದಾಳೆ ತಾನೆ? ಕಾಣ್ತಕ್ಕಿಲ್ಲ ತಾಳೆ. ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. 3 ಜನ ಸೇರ್ಕೊಂಡು ನಾಟಕ ಆಡ್ತಾ ಇದ್ದೀರಾ? ನಿನ್ ತಲೆ ಸರಿ ಇಲ್ಲ, ಕಣ್ ಸರಿ ಇಲ್ಲ. ಕಾಣಿಸ್ತಿದ್ದಾಳಲ್ಲ, ಇವಾಗ ಸರಿ ಹೋದ್ರಿ ನೋಡಿ. ಎಲ್ಲಿದ್ದಾಳೆ ಹೇಳಿ? ಇಲ್ಲಿ. ಇಲ್ಲಿರೋದು ನನ್ನ ಹೆಂಡತಿ ಕಣ. ಎದಳಮ್ಮ ನೀನು. ಸಾರ್, ನಿಮ್ ಹೆಂಡತಿ ಇಲ್ಲಿದ್ದಾರೆ ನೋಡಿ. ಟೀ ಶರ್ಟ್ ಶಾರ್ಟ್ಸ್ ಹಾಕೊಂಡೆ ಸಖತ್ತ ಕಾಣಿಸ್ತಾ ಇದ್ದಾರೆ. ಲಕ್ಷಣವಾಗಿ ಇಲ್ಕಲ್ ಸೀರೆ ಉಟ್ಕೊಂಡು ಕೈ ತುಂಬಾ ಬಳೆ ಹಾಕೊಂಡು ಹೂ ಮುಡ್ಕೊಂಡಿದ್ದಾಳೆ. ಇಲ್ಲ ಅತ್ಯ, ಹೌದು, ಮಹಾಲಕ್ಷ್ಮಿ ತರ ಕಾಣಿಸ್ತಿದ್ದಾರೆ. ಕಾಲಿ ಮುಗಿ ಅಕ್ಕ. ನಂದೀಶ್ ಅವ್ರೆ, ಅವನ ಹೆಂಡತಿ ಕಾಣಿಸಿದ್ಲ ನಂದೀಶ್ ಅವ್ರೆ? ಹೌದೌದು. ಇಲ್ದೇ ಇರೋ ಅವನ ಹೆಂಡತಿ ನೀನು ಕಾಣಿಸ್ತಾ ಇದ್ದಾಳೆ. ಪಾಪ ಹುಡುಗ ಅಷ್ಟು ದೂರದಿಂದ ಬಂದಿದ್ದಾನೆ ಮಾತಾಡ್ಸ್ಬೇಕು ಅಂತ. ಅವಾಗ್ಲಿಂದ ಇಲ್ಲಿ ನಿಂತಿರೋ ನನ್ನ ಹೆಂಡತಿ ಕಾಣಿಸ್ತಿಲ್ವೇನೋ? ಇಲ್ಲೆಲ್ಲ ಕಾಣಿಸಕ್ಕೆ ಇಲ್ಲೇ ಕೂತಿಲ್ವಾ? ತಂಗ್ಯವ್ವ, ಇಲ್ಲಿ ಕಲ್ ಸೀರೆ ಉಟ್ಕೊಂಡು ಹೂ ಮುಡ್ಕೊಂಡು ಬಳೆ ತೊಟ್ಕೊಂಡು ಮಹಾಲಕ್ಷ್ಮಿ ತರ ಕಾಣಿಸ್ತಾ ಇದೆಯಲ್ಲಮ್ಮ. ನನ್ನ ಹೆಂಡತಿ ಇಳಕಲ್ ಸೀರೆ ಉಟ್ಕೊಂಡಿದ್ದಾಳ ನಂದೀಶ್ ಅವ್ರೆ. ತುಂಬು ಗರ್ಭಿಣಿ, ಕಂಫರ್ಟಬಲ್ ಆಗಿರ್ಲಿ ಅಂತ ನೈಟಿ ಹಾಕೊಂಡಿದ್ದಾಳೆ ಕಣೋ. ಅದು ನಾನು ತಂಗಿ ನೋಡಿದ ಖುಷಿಯಲ್ಲಿ ನೈಟಿ ಹಾಕಿದಾರ ಸೀರೆ ಹಾಕಿದಾರ ಕನ್ಫ್ಯೂಸ್ ಆಗೋಗ್ಬಿಡ್ತು. ತಂಗಿಯವ್ವ, ನಿನಗೆ 7 ತಿಂಗಳಾದ್ಮೇಲೆ ನಾನೇ ಬಂದು ಬಾಣತನ ಮಾಡ್ತೀನವ್ವ. ನೀನು ನಿಮ್ಮಪ್ಪ ಅವ್ವ ಅಜ್ಜಿ ತಾತ ಎಲ್ಲ ಬನ್ನಿ ಆಯ್ತಾ? 9 ತಿಂಗಳು ತುಂಬಿ ಇವತ್ತೋ ನಾಳೆಗೋ ಡೆಲಿವರಿ ಆಗುತ್ತೆ ಅಂತ ನಾವು ಕಾಯ್ತಾ ಇದ್ದೀವಿ. 7 ತಿಂಗಳು ತಿರ್ಗೋ ಎಲ್ಲಿಂದ ಬರುತ್ತೆ?
9 ತಿಂಗಳಾದ್ಮೇಲೆ ಆಸ್ಪತ್ರೆ ಕರ್ಕೊಂಡೋಗಿ ಹೇಗೆ ಮಾಡೋದ್ಬಿಟ್ಟು ಇಲ್ಲೇನ್ ಭಜನೆ ಮಾಡ್ತಾ ಇದೀಯಾ? ನಾವು ಭಜನೆ ಆದ್ರೂ ಮಾಡ್ತೀವಿ, ಇನ್ನೊಂದಾರು ಮಾಡ್ತೀವಿ, ನಿನಗೆ ಯಾಕೋ? ಯಾಕ್ರೋ ನೀವಿಬ್ರು ಭ್ರಮೇಲಿ ಇರೋದಲ್ದೆ ಪಾಪ ಅವ್ರನ್ನ ಭ್ರಮೇಲಿ ಇರೋ ತರ ಮಾಡ್ತಾ ಇದ್ದೀರಾ. ನೀವು ಬನ್ನಿ ನಂದೀಶ್ ಅವ್ರೆ, ಬನ್ನಿ. ಅದೇ ತಿಂದು ತುಂಬಾ ಸುಸ್ತಾಗಿರ್ಬೇಕಲ್ವಾ, ಕುಡಿಯಕ್ಕೆ ಏನಾದ್ರು ಬೇಕಾ? ಒಂದು ಖಾಲಿ ಲೋಟ ತಗೊಂಬನ್ನಿ, ಕಣ್ಣೀರ್ ಬರ್ತಾ ಇದೆ, ಅದನ್ನ ಹಿಡ್ಕೊಂಡು ಕುಡಿದು ಬಿಡ್ತೀನಿ. ಸರಿ ತಂದ್ಕೊಡ್ತೀನಿ. ನನ್ ಗಂಡಂಗ್ ಹುಷಾರಿಲ್ಲದೆ ತುಂಬಾ ಬೇಜಾರಲ್ಲಿದ್ದಾರೆ, ಒಂದ್ 4 ಕಾಮಿಡಿ ಮಾಡಿ ನಗಿಸ್ಬಿಡಿ. ನನ್ನ ಅವಾಗಿಂದ ಹುಚ್ಚನ್ ಮಾಡಿ ಅಳಿಸ್ತಾ ಇದ್ದೀರಾ? ಇವಳು ಗಂಡಿಗೆ ಕಾಮಿಡಿ ಮಾಡಿ ನಗಿಸ್ಬೇಕಂತೆ. ನಗ್ಸಕ್ಕಿಲ್ಲ ನಿನ್ ಗಂಡ ಎಲ್ಲಿದಾರ? ಅವರಿಗೆ ಇಲ್ದೇ ಇರೋ ಹೆಂಡರು ಕಾಣಿಸ್ತಾರೆ, ಇಲ್ಲಿ ಕೂತಿರೋ ನನ್ ಗಂಡ ಕಾಣಿಸಲ್ವೇನೋ? ನಿನ್ ಗಂಡ ಕಾಡ್ಸಕ್ಕೆ? ಗಂಡುಗಲಿಗಳ ಗಂಡ ಉದ್ದಂಡ, ಭೂಮಂಡಲದೊಳಗ ಗಂಡ, ಕೀರ್ತಿ ಪ್ರಚಂಡ ನನ್ನ ಗಂಡ ನಿನ್ ಕಾಣಿಸಲ್ವೇನೋ? ಗಂಡ ನಿನ್ನ ಗಂಡ. ಏನ್ ಸರ್ ನೀವು ಹುಷಾರಿಲ್ಲ ಅಂದ್ರು ವೈಟ್ ಶರ್ಟ್ ವೈಟ್ ಪಂಚೆ ಹಾಕೊಂಡು ಮಿಂಚುತ್ತಾ ಇದ್ದೀರಾ? ಅಯ್ಯೋ ನಿನ್ನಲ್ಲೇ ನನ್ ಗಂಡ ಹಾಕಿರೋದು ರೆಡ್ ಶರ್ಟ್ ಬಿಳಿ ಪಂಚೆ, ನಿನಗೆ ವೈಟ್ ಶರ್ಟ್ ವೈಟ್ ಪಂಚೆ ತರ ಕಾಣ್ತಿದ್ಯೇನೋ? ನಂದೀಶ್ ಅವ್ರೆ, ಅವಳ ಗಂಡ ನಿಮಗ್ ಕಾಣಿಸಿದ್ನಾ? ಕಂಡ ಇಲ್ದೇ ಇರೋ ಅವಳ ಗಂಡನೂ ನಿಮಗ್ ಕಾಣಿಸ್ತಿದ್ದಾನೆ. ಪಾಪ ನಿಮ್ಗೆ ಕೊಡಕ್ಕೆ ಟೀ ಕೈನಲ್ಲಿ ಹಿಡ್ಕೊಂಡು ಕಾಯ್ತಾ ಇದ್ದಲ್ಲ, ನನ್ನ ಹೆಂಡತಿ ನಿನ್ ಕಾಣಿಸ್ತಿಲ್ವೇನೋ? ಕಂಡ್ಲು ಗಂಡ ಇಲ್ದೇ ಇರೋ ಅವ್ರ ಹೆಂಡತಿ ಕಾಣಿಸೋದು, ಇಲ್ದೇ ಇರೋ ಇವ್ರ ಗಂಡ ಕಾಣಿಸ್ತಾ. ಅವಾಗಿಂದ ನನ್ನ ಹೆಂಡತಿ ಸೋಫಾ ಮೇಲೆ ಕೂತಾಳೆ, ಕಾಣಿಸ್ತಿಲ್ವಾ? ಕಂಡ್ಲು ನಿನ್ನ ಹೆಂಡತಿ ಕಂಡ್ಲು, ಇವ್ ಗಂಡ ಕಂಡ, ನಿಮ್ ಹೆಂಡತಿನೂ ಕಂಡ್ಲು. ಹೆಂಡತಿ ಇವ ಗಂಡ, ನಿನ್ನ ಹೆಂಡತಿ, ನಿಮ್ ತಾತ, ನಿಮ್ ಮುತ್ತಾತ, ನಿಮ್ ಅಜ್ಜಿ, ನಿಮ್ ಚಿಕ್ಕಪ್ಪ, ನಿಮ್ ಫ್ಯಾಮಿಲಿ ಅವರೆಲ್ಲ ನನಗೆ ಕಂಡ್ರು. ಮಾಯೇ ನೀನೊಂದು ಮಾಯೇ, ನೀನೊಂದು ಮಾಯೇ, ಓ ನನ್ನ ಪ್ರೀತಿಯೇ. 3 ಜನನು ಭ್ರಮೆಯಲ್ಲಿ ಬದುಕೋದಲ್ದೆ ನನ್ನನ್ನು ಹುಚ್ಚು ನನ್ನ ಮಾಡ್ತಾ ಇದ್ದೀರಾ? ನಿಮ್ಮನ್ನು ಸುಮ್ಮನೆ ಬಿಡಲ್ಲ ನನ್ನ ಮಕ್ಕಳ. ಅಲ್ಲ ಅಮ್ಮ, ಅವ್ರ 3 ಜನ ಸೇರ್ಕೊಂಡು ನನಗೆ ಅವಾಗಿಂದ ಟಾರ್ಚರ್ ಕೊಡ್ತಾ ಇದಾರೆ, ನೀನು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದೀಯಲ್ಲ. ಮಗ ಅನ್ನೋ ಕನಿಕರ ಇಲ್ವಾ ನಿನಗೆ?